ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. 2025 ಹೇಗಿರಲಿದೆ? 4 ಗ್ರಹಗಳ ವರ್ಷ. ಶುರು ಶನಿಯ ಕಡೆ ಆಟ. 12 ರಾಶಿಗಳ ಮೇಲೂ ಪ್ರಭಾವ. 2025ರಲ್ಲೂ ಮಿಸ್ಸೇ ಇಲ್ವಾ? ಭೂಕಂಪ, ಪ್ರವಾಹ, ಜಲಗಂಡಾಂತರ. 2025 ದ್ವಾದಶ ರಾಶಿಗಳಲ್ಲಿ ಯಾರಿಗೆ ಶುಭ, ಯಾರಿಗೆ ಅಶುಭ? ರಾಜಗುರು ದ್ವಾರಕನಾಥ ಭವಿಷ್ಯ. ಯಾರಿಗೆ ಯಾವ ಪರಿಹಾರ? ಇದೇ ಹೊತ್ತಿನ ವಿಶೇಷ. 2025 ವರ್ಷ ಭವಿಷ್ಯ. 2024ಕ್ಕೆ ಗುಡ್ ಬೈ, 2025ಕ್ಕೆ ವೆಲ್ಕಮ್ ಅಂತಿದ್ದಾರೆ ಜನ. ಇದರ ಬೆನ್ನಲ್ಲೇ ಈ ಹೊಸ ವರ್ಷ ಏನೇನ್ ಕಾದಿದೆಯೋ ಅನ್ನೋ ಆತಂಕ ಇದ್ರು ಹೊಸ ವರ್ಷದ ಸಂಭ್ರಮದಲ್ಲಿ ಅದೆಲ್ಲವನ್ನೂ ಮರೆತು ಎಂಜಾಯ್ ಮಾಡ್ತಿದ್ದಾರೆ. ಆದ್ರೂ ಕೆಲವರಿಗಂತೂ ಈ ಹೊಸ ವರ್ಷ ಸಖತ್ ಜಾಕ್ಪಾಟ್ ಹೊಡೆಯಲಿದೆ. ಇನ್ನೂ ಕೆಲವರ ಪಾಲಿಗೆ ಶನಿ ಬೆನ್ನೇರೋಕೆ ಸಜ್ಜಾಗಿದ್ದಾನೆ. ಆದ್ರೂ ಚಿಂತೆ ಬೇಡ, ಎಲ್ಲದಕ್ಕೂ ಇದ್ದೇ ಇದೆ ಪರಿಹಾರ. ಹಾಗಾದ್ರೆ ಯಾರಿಗೆ ಹೇಗಿದೆ ನಯಾ ವರ್ಷ ಅನ್ನೋದನ್ನ ನೋಡೋಣ ಬನ್ನಿ. 2025 ಶನಿ ಸಂಚಾರ ಆರಂಭ. ಯಾರಿಗೆಲ್ಲ ಒಳಿತು? 2025 4 ಗ್ರಹಣ, ವಿಶ್ವಾವಸು ಸಂವತ್ಸರ. ಯಾರಿಗೇನು ಕಾದಿದೆ? ಕೇವಲ 3 ತಿಂಗಳು ಮಾತ್ರ ಬಾಕಿ ಇದೆ ಕ್ರೋಧಿನಾಮ ಸಂವತ್ಸರಕ್ಕೆ. ಆಗಲೇ ನಾವು ಮಾರ್ಗಶಿರ ಬಿಟ್ಟು ಪುಷ್ಯಮಾಸಕ್ಕೆ ಬರ್ತಾ ಇದ್ದೇವೆ. ಪುಷ್ಯ, ಮಾಘ, ಪಾಲ್ಗುಣ ಕಳೆದರೆ ಮತ್ತೆ ವಿಶ್ವಾವಸು ನಾಮ ಸಂವತ್ಸರದ ಶುದ್ಧ ಪಾಡ್ಯ ಯುಗಾದಿ 30ನೇ ತಾರೀಕು ಬರುತ್ತೆ. ಆದರೆ ಈ ಹೊಸ ಸಂವತ್ಸರ ವಿಭಿನ್ನವಾಗಿರುತ್ತೆ. ಕ್ರೋಧಿನಾಮ ಸಂವತ್ಸರದಲ್ಲಿ ಕ್ರೋಧವೇ ಇತ್ತು. ಕ್ರೋಧದಿಂದಾಗಲೇ ಕೂಡ ಕ್ರೋಧವು ಏನೇನು ಕೊಟ್ಟಿದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಾ. ಮೋದಿಯವರು ತಮ್ಮ ಸ್ವಂತ ಬಲದ ಮೇಲೆ ಬರೋಕ್ಕಾಗಲಿಲ್ಲ. ನಾನೇ ಮೊಟ್ಟ ಮೊದಲು ಹೇಳಿದವರು 241 ಸೀಟು ಬರುತ್ತೆ ಅಂತ ಹೇಳಿದ್ದೆ. ಅದರಂತೆಯೇ ಆಗಿದೆ. ಆಗಲಿ ಆದರೂ ಸರ್ಕಾರವನ್ನು ಮಾಡಿದ್ದಾರೆ. ಸರ್ಕಾರ ಇನ್ನೂ ಸುಸ್ಥಿರವಾಗಿ ಇನ್ನೂ ಮುಂದಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ. ಆದರೆ ಈ ಹೊಸ ಸಂವತ್ಸರದಲ್ಲಿ ಮಾರ್ಚ್ 29 ಅಂದರೆ ಯುಗಾದಿ ಹಿಂದಿನ ದಿವಸ ಶನಿಯ ಸಂಚಾರ ಆರಂಭ ಆಗುತ್ತೆ. ನನ್ನ ಸ್ವಂತ ರಾಶಿ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾನೆ. ಅದಾದ ನಂತರದಲ್ಲಿ ಮೇ 13ನೇ ತಾರೀಕು 13-14 ಅಂದರೆ ಬೆಳಗಿನ ಜಾವದಲ್ಲಾಗುತ್ತೆ. ಗುರು ಮಿಥುನ ರಾಶಿಗೆ ಸೇರ್ತಾನೆ. 18ನೇ ತಾರೀಕು ರಾಹುಕೇತುಗಳು ಬರ್ತಾರೆ. ಈ 4 ಬದಲಾವಣೆಯಿಂದ ಹೊಸ ಸಂವತ್ಸರ ಕೂಡಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲೇ 2025ರಲ್ಲಿ 2 ಗ್ರಹಣಗಳು, 2020ರಲ್ಲಿ 2 ಗ್ರಹಗಳು ಬರ್ತವೆ. ಒಟ್ಟು 4 ಗ್ರಹಣ ಬರುತ್ತೆ. ಇದಷ್ಟೂ ರಾಷ್ಟ್ರದ ಕೆಲವು ಬಾಧೆಗಳನ್ನು ತರುತ್ತೆ ಅಂತ ಹೇಳಬೇಕು. ಅಕಾಲಿಕ ಮಳೆ, ಬೆಳೆ ನಷ್ಟ, ಕಾಡಲಿದ್ಯಾ ಆಹಾರ ಕೊರತೆ? ಅನ್ನದಾತನನ್ನು ಸಂತುಷ್ಟಿಗೊಳಿಸದಿದ್ರೆ ಅಪಾಯ ಕಾದಿದ್ಯೇ? ಅಕಾಲಿಕ ಮಳೆ ಖಂಡಿತವಾಗಲೂ ಬಂದೇ ಬರುತ್ತೆ. ಈಗಲೇ ಸದ್ಯದಲ್ಲೇ ಇಲ್ಲೇ ಮಳೆ ಬಂದರೂ ಏನು ಹೆಚ್ಚಿಲ್ಲ. ಆ ಮಳೆ ಏನಪ್ಪ ಅಂದರೆ ಆ ಮಳೆ ಬರೋಕ್ಕೂ ನಷ್ಟಗಳಾಗೋಕ್ಕೂ ಆಗುತ್ತೆ. ಆದರೆ ಯಾವ ನಮ್ಮ ದೇಶದ ವ್ಯವಸಾಯದ ನಿಟ್ಟಿನಲ್ಲಿ ಬೆಳೆ ನಷ್ಟವಾಗಿ ರಾಷ್ಟ್ರಕ್ಕೆ ಆಹಾರ ಕೊರತೆ ಉಂಟಾಗೋದಿಲ್ಲ. ಆದರೆ ರೈತರ ಸಂಕಷ್ಟ ಇದ್ದೇ ಇರುತ್ತೆ. ರೈತರು ಸಮಾಧಾನವಾಗಿಲ್ಲ. ರೈತರನ್ನು ಶಾಂತ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕೇಂದ್ರ ಸರ್ಕಾರದ ಕೆಲಸ ಹಾಗೂ ರಾಜ್ಯ ಸರ್ಕಾರದ ಕೆಲಸ. ಇನ್ನೂ ಕೂಡ ಅವರಲ್ಲೇನೋ ಅಸಮಾಧಾನಗಳಿದೆ. ಅವರ ಬೆಳೆದ ಬೆಳೆಗೆ ಅವರಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ. ಆಮೇಲೆ ಸರ್ಕಾರ ಒತ್ತಾಸೆ ಕೊಡ್ತಾ ಇಲ್ಲ ಅಂತಿದೆ. ಅದನ್ನು ರಾಷ್ಟ್ರದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದನ್ನು ನೋಡಲೇಬೇಕು. ಅದನ್ನು ಅವರು ಗಮನ ಕೊಡಬೇಕು. ಯಾಕೆಂದರೆ ಭಾರತ ದೇಶ ನಿಂತಿರೋದೇ ವ್ಯವಸಾಯದ, ನಮ್ಮ ಭಾರತ ದೇಶದ ಬೆನ್ನೆಲುಬೇ ವ್ಯವಸಾಯ. ಆದ್ದರಿಂದ ಆ ವ್ಯವಸಾಯವನ್ನು, ಆ ರೈತನ್ನ ಕಾಪಾಡೋದು ನಮ್ಮ ಧರ್ಮವಾಗಿರಲಿ. ಆ ಕಡೆ ನೋಡಲೇಬೇಕು. ಧಾರಾಕಾರ ಮಳೆ, ಮತ್ತೆ ಸಂಕಷ್ಟದಲ್ಲಿ ಉತ್ತರ ಭಾರತ. ಸಾಲು ಸಾಲಾಗಿ ಕಾದಿದ್ಯಾ ರೈಲ್ವೆ ವಿಮಾನ ಅಪಘಾತ. 2025 ಮಡಿಕೇರಿಗೂ ಮತ್ತೆ ಕಾದಿದ್ಯಾ ಮಹಾ ಆಘಾತ. ಮಳೆಯೂ ಚೆನ್ನಾಗುತ್ತೆ. ಆದರೆ ಉತ್ತರ ಭಾರತದಲ್ಲಿ ಹೆಚ್ಚಿನ ಮಳೆಯಾಗಿ ತುಂಬ ನಿಮಗೇನು ಭೂಮಿ ಬಿರುಕುಬಿಡುತ್ತೆ. ಅದರ ಚಂಡಮಾರುತ ಆಗ್ಬೋದು, ಮತ್ತು ರೈಲ್ವೆ ವಿಮಾನ ಅಪಘಾತಗಳಾಗ್ಬೋದು. ಎಲ್ಲವೂ ಸೂಚನೆ ಕೊಡ್ತಾ ಇದೆ. ಆದರೂ ಉತ್ತರ ಪಶ್ಚಿಮ ಭಾರತಗಳ ಉತ್ತರ ಪಶ್ಚಿಮ ಪೂರ್ವ ಭಾರತ ಭಾಗಗಳಲ್ಲಿ ಕೆಲವು ಚಂಡಮಾರುತ ಬೀಸಿ ತುಂಬ ಮಳೆಯಾಗಿ ಹಾನಿಗೊಳಗಾಗ್ತಾರೆ ಜನ ಅಂತ ಹೇಳಬಲ್ಲೆ. ಹಾಗೂ ಈ ರಾಜ್ಯದಲ್ಲಿ
ಕರಾವಳಿಯಲ್ಲಿ ಮತ್ತೆ ಮಳೆಯಾಗಿ ಮತ್ತೆ ಮಡಿಕೇರಿ ಏನಿದೆ ಮಡಿಕೇರಿ ಕಡೆ ರಾಜ್ಯ ಸರ್ಕಾರ ಹೆಚ್ಚು ಗಮನ ಕೊಡಬೇಕು. ಇದು ಅಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ನಾನು ಗ್ರಹಣ ರಾಜಕಾರಣದ ಮೇಲೆ ಆವರಿಸಲಿದ್ಯಾ ಕರಿಛಾಯೆ? ನಯ ಸಂವತ್ಸರದಲ್ಲಿ ಕಾದಿದ್ಯಾ ಹೊಸ ರೋಗ ಬಾಧೆ? ಈ 4 ಗ್ರಹಣಗಳು ಈ ರಾಜಕೀಯಗಳಲ್ಲಿ ಏರುಪೇರು ಕಾಣುತ್ತೆ, ಸಂಕಷ್ಟಗಳು ಕಾಣುತ್ತೆ. ಆಮೇಲೆ ಈ ಪ್ರಜಾ ಕಲ್ಯಾಣ ಏನು ಕೊಡಬೇಕು, ವಿಮುಖರಾಗಿ ಅವರು ಜನಗಳ ಆಸೆಗಳನ್ನು ಸ್ಪಂದನೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಒಂದು. ಇನ್ನೊಂದು ಏನಪ್ಪ ಅಂದರೆ ಈ ಕೆಲವೊಂದು ಶೀತ ರೋಗಗಳು ಬಾಧೆ ತರುತ್ತೆ ಅಂತ ಖಂಡಿತವಾಗಿ ನಾವು ಹೇಳ್ಬೋದು. ಶೀತ ಮತ್ತು ನಿಮಗೆ ಏನಂತೀರ ನೀವು ಶ್ವಾಸಕ್ಕೆ ಏನಾರೊಂದು ಶೀತಗಾಳಿ, ಬಿಸಿ ಶೀತಗಾಳಿ ಬರ್ಬೋದು. ಜನಗಳ ಎಚ್ಚರಿಕೆಯಿಂದ ಹೋಗಬೇಕು. ಯಾವುದೋ ಮತ್ತು ಚರ್ಮಕ್ಕೆ ಸೇರಿದ ಒಂದು ರೋಗನೂ ಬರುತ್ತೆ, ಇದಕ್ಕೂ ಬರುತ್ತೆ. ನಮ್ಮ ಹೃದಯಕ್ಕೆ ಒಂದು ಶೀತ ತಗಲಿ ಅದೊಂದಾಗ್ಬೋದು, ಕಣ್ಣಿಗೆ ಒಂದು ಬರ್ಬೋದು, ಚರ್ಮಕ್ಕೊಂದು ಬರ್ಬೋದು. ಈ 4 ಗ್ರಹಣದಿಂದ ನಮಗೆ ಕಾಣುತ್ತೆ. ನಾವು ಎಚ್ಚರಿಕೆಯಿಂದ ಸಾಗಬೇಕು. ಆದರೆ ನಿಮಗೆ ಕೋವಿಡ್-19 ಥರ ಯಾರ ಪ್ರಾಣ ತೆಗೆಯಲ್ಲ. ಆದರೆ ಯಾವುದೇ ಮುಜುಗರಾದ ಮನುಷ್ಯನಿಗೆ ಅದೇ ದೊಡ್ಡದಾಗಿ ಕಾಣುತ್ತೆ. ಅದನ್ನು ಅದರಿಂದ ದೊಡ್ಡದು ಕಾಣಕ್ಕೆ ಬಿಡಬಾರ್ದು. ಸರ್ಕಾರವನ್ನು ಕ್ರಮ ವಹಿಸಬೇಕು. ನಮ್ಮಲ್ಲಿ ಧರ್ಮ, ದೇವರಲ್ಲಿ ಭಕ್ತಿ, ದಿನನಿತ್ಯ ಪ್ರಾರ್ಥನೆ ಇದ್ದರೆ ಅದನ್ನು ದಾಟಬಹುದು ನಾವು. 2025ರಲ್ಲೂ ಮುಂದುವರಿಯಲಿದ್ಯಾ ಅವಘಡ? ಬಿರು ಬೇಸಿಗೆ ಹೆಚ್ಚಾಗಲಿದ್ಯಾ ತಾಪಮಾನ? ವಿಮಾನ ದುರಂತ, ರೈಲ್ವೆ ದುರಂತ ಹಾಗೂ ನಿಮ್ಮ ನೌಕಾಪಡೆ ದುರಂತ 3 ನಡೆಯುತ್ತೆ. ಆಮೇಲೆ ಎಲ್ಲಕ್ಕಿಂತ ಏನಾಗುತ್ತೆ ಅಂತಂದರೆ ಈ ಶನಿ ಗುರುಮನೆ ಬಂದಿರೋದ್ರಿಂದ ಚಳಿಗಾಲ ಅತ್ಯಂತ ಚಳಿ ಆಗುತ್ತೆ. ಆಮೇಲೆ ಬಿಸಿಲುಗಾಲ ಅಷ್ಟೇ ಬರುತ್ತೆ. 55 ಡಿಗ್ರಿ ದಾಟಿಬಿಡುತ್ತೆ ಮುಂದಿನ ವರ್ಷ. ನೀವು ನೋಡ್ತಾ ಇರಬೇಕಾದ್ರೆ ಅದನ್ನು ಬಿಸಿಲು ಅಲ್ಲೇ ಮಖಕ್ಕೆ ಹೊಡೆಯುತ್ತೆ. ಬಿಸಿಲಿಗೆ ಮಾಡಿಯೋದು ಒಂದೇ, ನೀವು ಹೋಮ ಮಾಡ್ತಾ ಮುಂದೆ ಮಖ ಹುಟ್ಟಿದ್ರೆ ಏನಾಗುತ್ತೆ ಹೇಳಿ, ಆ ರೀತಿ ಆಗುತ್ತೆ. ಜನಗಳು ಎಚ್ಚರವಾಗಿ ಹೋಗಬೇಕು, ಖಂಡಿತವಾಗಿ ಎಚ್ಚರವಾಗಬೇಕು. ಶನಿ ಸಂಚಾರ ಗುರುಮನೆ ಒಳ್ಳೆಯದಲ್ಲ. ಅವನ ಮನೆ ಅಲ್ಲ, ಗುರುಮನೆ. ಆದರೆ ಗುರುಮನೆಯಲ್ಲಿ ಗುರು ಮನೆ ಓನರು, ಈಗ ನಾವೊಂದು ಬಾಡಿಗೆ ಮನೆ ಕೊಡ್ತೀವಮ್ಮ, ಅದರಲ್ಲಿ ಏನೇನೋ ಉಪಯೋಗಿಸಿ ಸುಮ್ಮನಿರ್ತೀವ ನಾವು, ಓನರ್ಗಳು ಇಲ್ಲ ಹಾಗೆ. ಆದರೆ ಗುರು ತನ್ನ ಮನೇಲಿ ಶನಿ ಇದ್ದರೂ ಕೂಡ ಎಷ್ಟು ಕಾರ್ಯಗತ ಮಾಡ್ತಾನೆ ಅಂದರೆ, ಶನಿ ಒಬ್ಬರನ್ನು ತಿದ್ದಬೋದು, ಅವರು ಬುದ್ಧಿ ಹೇಳ್ಬೋದು, ಒಬ್ಬರು ದಾರಿ ತಪ್ಪವ್ರನ್ನ ನಡೆಸ್ಬೋದು. ಆದರೆ ಧರ್ಮವನ್ನು, ನೀತಿಯನ್ನು ನ್ಯಾಯ ಬಿಟ್ಟು ಹೋದರೆ ಅವನು ಅತ್ಯಂತ ಉಗ್ರ ಶಿಕ್ಷೆ ಕೊಡ್ತಾನೆ ಅಂತ ಧಾರಾಳವಾಗಿ ಹೇಳಬಲ್ಲೆ. 33 ವರ್ಷಗಳ ಬಳಿಕ ಗುರುವಿನ ಮನೆಯಲ್ಲಿ ಶನಿ ಠಿಕಾಣಿ. ಯಾರ್ಯಾರ ಬೆನ್ನೇರಲಿದ್ದಾನೆ ಗೊತ್ತಾ ಕರ್ಮಾಧಿಪತಿ? ತನ್ನ ರಾಶಿಯನ್ನು ಬಿಡಬೇಕಾದ್ರೆ ಒಂದು 30 ವರ್ಷ ಸಮಯ ಕಂಡೇ ಕಾಣುತ್ತೆ. ಅವನಲ್ಲಿ ಬರಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ 33 ವರ್ಷಕ್ಕೊಂದು ಸಲ ಅವನ 7.5 ಆರಂಭ ಆಗುತ್ತೆ. ಹಾಗೆ ರೇವತಿ ನಕ್ಷತ್ರ, ಪೂರ್ವಾಭಾದ ನಕ್ಷತ್ರ, ಉತ್ತರಾಭಾದ ನಕ್ಷತ್ರಕ್ಕೆ ಈಗ 12ರ ಶನಿ, ಜನ್ಮ ಶನಿಯಿಂದ 12ರ ಶನಿಯಿಂದ ಜನ್ಮ ಶನಿಗೆ ಹೋಗ್ತಾನೆ. 33 ವರ್ಷ ಆಗಿದೆ ಬಂದಲ್ಲಿಗೆ. ಈಗ ಬಂದಿದ್ದಾನೆ ಅಲ್ಲಿಗೆ, ಆ ಮನೆಗೆ ಬಂದಿದ್ದಾನೆ. ಅದು ಅವನ ಮನೆ ಅಲ್ಲ, ಅದು ಗುರುವಿನ ಮನೆ. ಆ ಗುರುವಿನ ಮನೆಗೆ ಶನಿ ಬರ್ತಾನೆ. ಶನಿ ಒಂದು ಪಾಪಗ್ರಹ ಅಂತಾರೆ ಅದನ್ನು. ಅವನು ಪಾಪಗ್ರಹ ಹೋಗಿ ಅವನು ಗುರುಮನಲ್ಲಿ ಕೂತ್ಕೊಂಡ್ರೆ ಏನು ಮಾಡ್ತಾನೆ ಅನ್ನೋದನ್ನು ನಾವು ಕಾದು ನೋಡ್ತಕ್ಕಂಥ ವಿಚಾರಗಳು. ಯಾಕೆಂದರೆ ಧರ್ಮವನ್ನು ಕಾಪಾಡ್ತಕ್ಕಂಥವು ನ್ಯಾಯ, ಧರ್ಮ ಕರ್ಮಾಧಿಪತಿ. ಮನುಷ್ಯನ ಕರ್ಮ, ಕೆಲಸ ಏನು ಮಾಡ್ತಾನೆ, ನ್ಯಾಯಬದ್ಧನಾಗಿದ್ದಾನ, ಧರ್ಮ ಮಾರ್ಗದಲ್ಲಿ ಇದ್ದಾರಾ ಜನಗಳು ಅಂತ ನೋಡೇ. ಜನರಿಗೂ ಅಷ್ಟೇ ಅಲ್ಲ, ರಾಷ್ಟ್ರವನ್ನು, ರಾಜ್ಯವನ್ನು ಆಳರೂ ಕೂಡ ಅವನಷ್ಟೇ ಸರಿಯಾಗಿದ್ದರೆ ಉತ್ತೇಜನ ಕೊಡ್ತಾನೆ. ಅವರು ಸರಿ ಇಲ್ಲ ಅಂತ ಕಂಡ್ರೆ ಅವರನ್ನು ಬದಲಾಯಿಸಾಕ್ಬಿಡ್ತಾನೆ. ಅವನು ಶನಿ ಯಾವ ಅಧರ್ಮವನ್ನು ಸಹಿಸ್ಕೊಳ್ಳಲ್ಲ. ಸುಳ್ಳು, ಮೋಸ, ಹೆಣ್ಣು ಮಕ್ಕಳನ್ನು ಕಾಮಕಂಡಿದ್ದು ನೋಡ್ತಕ್ಕಂಥದ್ದು, ಏನು ಜನಗಳಿಗೆ ಇಟ್ಟಿದ್ದ, ಜನಕಲ್ಯಾಣಕ್ಕೆ ಮೀಸಲಾಗಿದ್ದ ದುಡ್ಡುಗಳನ್ನು ನುಂಗು ಹಾಕಿ ದೊಡ್ಡ ಸ್ಕ್ಯಾಮ್ ಮಾಡಿದ್ರೆ ಅದೆಲ್ಲ ತಡೆಯಲ್ಲ. ಅವನದು ಖಂಡಿತ ಶಿಕ್ಷೆ ಕೊಡ್ತಾನೆ. ಅದೇ ಅವನ ಪಾತ್ರ ಅಲ್ಲಿ. ಶನಿ ಎಂಟ್ರಿ ಯಾವ್ಯಾವ ರಾಶಿಗಳಿಗೆ ಏನೇನು ಕಾದಿದೆ? ಯಾವೆಲ್ಲ ರಾಶಿಗಳಿಗೆ ಜಾಕ್ಪಾಟ್? ಅದ್ಯಾರಿಗೆಲ್ಲ ಕಟಾಕಟ್? ಮೇಷರಾಶಿಗೆ ಶನಿ ಸಂಚಾರ ಅಷ್ಟು ಒಳ್ಳೆಯ ಥರದಿಲ್ಲ. ಯಾಕಂದರೆ ಮೇಷರಾಶಿಗೆ 12ನೇ ಮನೆ ಆಗುತ್ತೆ. ಆಮೇಲೆ ಮೀನರಾಶಿಗೆ ಅದು ಜನ್ಮಕ್ಕೆ ಬರ್ತಾನೆ. ವೃಷಭ ರಾಶಿಗೆ 11ನೇ ಮನೆ ಬರ್ತಾನೆ. ವೃಷಭ ರಾಶಿಲವ್ರಿಗೆ ಒಂದು ಕಡೆಗೆ
ಈ ಶನಿ ಏಕಾದಶದಲ್ಲಿ 2ನೇ ಮನೆಯಲ್ಲಿ ಗುರು ಬಂದ್ಬಿಡ್ತಾನೆ. ಜೀವನದ ಅತ್ಯಂತ ಒಳ್ಳೆಯ ಸಮಯ. ಈ 2 ರಾಶಿಯವರು ಶನಿಯನ್ನು ಕುರಿತು ಪ್ರಾರ್ಥನೆ ಮಾಡಬೇಕು, ರುದ್ರದೇವರನ್ನ ಆರಾಧನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ತಳೆಯುತ್ತೆ. ಮಿಥುನ ರಾಶಿಗೆ ಅವನು 10ನೇ ಮನೆಯಿಂದ 11ನೇ ಮನೆಗೆ ಬರ್ತಾನೆ. ಅವನು ಕೂಡ ಅಲ್ಲಿಗೆ 11ನೇ ಮನೆಗೆ ಬರ್ತಾನೆ. ಅದು ಮಿಥುನ ರಾಶಿಗೂ ಸ್ವಲ್ಪ ಉತ್ತಮ ಬರುತ್ತೆ, ಆದರೆ ಗುರುಬಲ ಇಲ್ಲ ಅದಕ್ಕೆ. ಆದರೆ ಕರ್ಕಾಟಕ ರಾಶಿಗೆ ಅವನು 8ಮ ಶನಿ ಬಿಟ್ಟು 9 ಮನೆಗೆ ಹೋಗ್ತಾನೆ, ಅದು ಒಳ್ಳೆಯ ಸಂಕೇತ. ಸಿಂಹಕ್ಕೆ 8ಮದಲ್ಲಿ ಇರ್ತಾನೆ. ಸಿಂಹರಾಶಿಯವರಿಗೆ ಇನ್ನೊಂದು ವೈಶಿಷ್ಟ್ಯ ಏನಪ್ಪ ಅಂದರೆ ಅದು ಸೂರ್ಯನ ಮನೆ. ಇದು ಯಾವ ಗ್ರಹಗಳು ಕೂಡ ಸಿಂಹರಾಶಿನ ಬಾಧಿಸೋಲ್ಲ. ಯಾಕಪ್ಪ ಅಂದರೆ ಆ ರಾಶಿ ಗರ್ಜನೆ. ಈಗ ಸಿಂಹವಾಗಿ ಇರ್ತನೂ ಸಿಂಹ ಎಂದು ಇಲಿಯಾಗಲ್ಲ ಅಲ್ವಾ? ಹಾಗೆ ಸಿಂಹರಾಶಿಯವರು ತಮ್ಮ ಧರ್ಮವನ್ನು, ಭಕ್ತಿಯನ್ನು, ವಿಶೇಷವಾಗಿ ಸೂರ್ಯನಾರಾಯಣನ ಆ ಮನೆಯ ಅಧಿಪತಿಯಾಗಿರ್ತಕ್ಕಂಥ ನಕ್ಷತ್ರಗಳಿಗೆ ಅಧಿದೇವತೆ ಗಣಪತಿಯನ್ನು ಪೂಜಿಸಿದರೆ ಅವರು 8ಮ ಶನಿಯನ್ನು ದಾಟ್ಬೋದು. ಆದರೂ ಕೂಡ ಸಣ್ಣ ಪುಟ್ಟ ಹೆಲ್ತ್ ಸಮಸ್ಯೆಗಳು ಉಂಟಾಗುತ್ತೆ, ಅದಕ್ಕೆ ದೇವತಾ ಪ್ರಾರ್ಥನೆ ಸಾಕಾಗುತ್ತೆ. ಆದರೆ ಕನ್ಯಾ ರಾಶಿಗೆ ಮತ್ತೆ ಅವನು ಈಗ 6ನೇ ಮನೆಯಲ್ಲೂ 7ನೇ ಮನೆಗೆ ಹೋಗ್ತಾನೆ. 7ನೇ ಮನೆಗೆ ಹೋಗೋದು ಅಷ್ಟು ಸುಖ ಕೊಡಲ್ಲ ಅವರಿಗೆ, ಸ್ವಲ್ಪ ಅಲ್ಲಿ ಆರಂಭ ಆಗುತ್ತೆ. ಕನ್ಯಾ ರಾಶಿಯವರು ತಮ್ಮ ಹೃದಯವನ್ನು, ಕಿಡ್ನಿನ ಜೋಬವನ್ನಾಗಿ ಇಟ್ಕೋಬೇಕಲ್ಲಿ, ಅವನು ಅದೇ ತೊಂದರೆ ಕೊಡ್ತಾನೆ. ತುಲಾರಾಶಿಗೆ 5ನೇ ಮನೆಯನ್ನು 6ನೇ ಮನೆ ಹೋಗ್ತಾನೆ, ತುಂಬ ಅತ್ಯಂತ ಶುಭವಾಗುತ್ತೆ ಅವರಿಗೆ. ವೃಶ್ಚಿಕ ರಾಶಿಗೆ 5ಮಕ್ಕೆ ಹೋಗ್ತಾನೆ, ಪ್ರಾರ್ಥನೆ ಬೇಕು. ಗುರು ಚೆನ್ನಾಗಿರೋದ್ರಿಂದ ಆ ಗುರು ಆ ಶನಿಯ ಕಾಟವನ್ನು ಅವರಿಗೆ ಸ್ವಲ್ಪ ಕಡಿಮೆ ಮಾಡಿ ಮಾಡೋ ವೃತ್ತಿಯ ಪ್ರಗತಿಯನ್ನು, ಧನಲಾಭವನ್ನು, ಶ್ರೇಯಸ್ಸನ್ನು ಖಂಡಿತ ಕೊಡ್ತಾನೆ. ಧನುರಾಶಿಯವರಿಗೆ ಶನಿ 4ಕ್ಕೆ ಹೋಗ್ತಾನೆ, ಆದರೆ ಗುರು ಚೆನ್ನಾಗಾಗ್ಬಿಡ್ತಾನೆ, ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಮಿಥುನ ರಾಶಿಗೆ ಹೋದಾಗ 7ನೇ ಮನೆ ಆಗುತ್ತೆ, ಆಗ ತುಂಬ ಒಳ್ಳೆಯ ಫಲ ಕೊಡ್ತಾನೆ ಅವರಿಗೆ. 4ನೇ ಮನೆ ಶನಿ ಇದ್ರೂ ಚತುರ್ಥದಲ್ಲಿ ಕೆಟ್ಟವನು ಅಂತ ಹೇಳೋಲ್ಲ, ಆದರೆ ತುಂಬ ಆಧ್ಯಾತ್ಮದಲ್ಲಿ ಇದ್ದರೆ ಮಾತ್ರ. ಯಾಕಂದರೆ ಅದು ಧನುರಾಶಿ. ಧನುಸ್ಸು ಯಾರ ಕೈಲಿದೆ? ಶ್ರೀರಾಮದೇವರ ಕೈಲಿದೆ. ಅದು ರಾಮದೇವರ ಪೂಜೆ ಮಾಡಿದಾಗ ಆ ಧನುಸ್ಸು ಏನು ಅರ್ಥ ಅಮ್ಮ? ಒಂದು ಬಾಣಕ್ಕೆ ಗುರಿ ಇಟ್ಟು ಹೊಡೆದ್ರೆ, ರಾಮ ಹೊಡೆದ್ರೆ ಅದು ರಾವಣನನ್ನು ಮುಗಿಸ್ತು, ಕುಂಭಕರ್ಣನನ್ನು ಮುಗಿಸ್ಬಿಡ್ತು. ಆದ್ದರಿಂದ ಅದರಲ್ಲಿ ಏನು ಹೇಳಬೇಕು ಅಂತಂದರೆ, ನಾವು ಆ ಧನುರಾಶಿ ಇರ್ತಕ್ಕಂಥವರು ಸಪ್ತಮದ ಗುರು ಬಂದಾಗ ಅವರ ಗುರುಗಳನ್ನು ಪೂಜಿಸಿ, ಆ ಗುರುವಿನ ಈಶ್ವರ ಆಗುತ್ತೆ, ಮತ್ತು ನಾರಾಯಣ ಆಗ್ತಾನೆ, ಗಣಪತಿಯೇ ಗುರು ಅಂತ ಹೇಳ್ತಾರೆ, ಗುರುಗಣೇಶಾಭ್ಯಾನಮ ಅಂತ ಹೇಳ್ತಾರೆ. ಆ ಗುರುವನ ಗಣಪತಿಯಿಂದ ಪೂಜೆ ಮಾಡಿದ್ರೆ ಅವರು ಚತುರ್ಥ ಶನಿಯಿಂದ ತಟ್ಟಬೋದು. ಮಕರ ರಾಶಿಯದ್ದು ತುಂಬ ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ. ಮಕರ ರಾಶಿಗೆ ತಾನೇ ಶನಿಕಾಟ ಮುಗಿದಿದೆ ಅವರಿಗೆ. ಆ ಶನಿಕಾಟ ಏನೇನು ತೊಂದರೆ ಪಟ್ಟಿದ್ದಾರೋ, ಅನಾನುಕೂಲ ಏನಾಗಿದೆ ಅದೆಲ್ಲ ಕಳ್ಕೊಂಡು ಅತ್ಯಂತ ಸಂತೋಷದಾಯಕವಾದ ಜೀವನ ಮಾಡ್ಬೋದು ಮಕರ ರಾಶಿಯವರು. ಕುಂಭರಾಶಿಗೆ ಶನಿ ಬಿಡ್ತಾನೆ. ಒಂದು ಕಡೆ ಅವನು 12ನೇ ಮನೆ 1ನೇ ಮನೆ ಬಿಟ್ಟು ಗುರು ಮನೆಗೆ ಹೋಗೋದ್ರಿಂದ ಅವರ ತಾಪತ್ರಗಳು ಕಡಿಮೆ ಆಗುತ್ತೆ. ಯೋಚನೆ ಮಾಡಿ ವಿಚಾರವನ್ನು ತೆಗೆದುಕೊಂಡು ವಿಚಾರಮಗ್ನರಾಗಿ ಸರಿಯಾದ ಕಾನೂನಾತ್ಮಕವಾದ ಸಲಹೆಗಳನ್ನು ಪಡ್ಕೊಂಡು ಒಂದು ಕೆಲಸವನ್ನು 10 ಸತಿ ಯೋಚನೆ ಮಾಡಿದ್ರೆ ಖಂಡಿತವಾಗಲೂ ಅವ್ರಿಗೆ ಯಾವ ತೊಂದರೆ ಆಗೋದಿಲ್ಲ. ಆದರೆ ದಡಾದಡಿ ಮಾಡೋಕ್ಕೆ ಹೋದರೆ ಅವರು ಅದು ಆ ಕಡೆ ಈ ಕಡೆ ಉರುಟ್ಕೊಳ್ಳೋ ಸಾಧ್ಯತೆ ಇದೆ, ದೈವಲ ಬೇಕಾಗುತ್ತೆ. ಮೀನರಾಶಿಗೆ ಹೇಳೇ ಇದ್ದೀನಿ, ಅವರಿಗೆ ಜನ್ಮಶನಿ ಬರ್ತಾನೆ. ಆರೋಗ್ಯ ನೋಡ್ಕೋಬೇಕು, ವ್ಯವಹಾರ ನೋಡ್ಕೋಬೇಕು, ಒಳ್ಳೆ ಪ್ರಾರ್ಥನೆ ಇರಬೇಕು. ಶನಿ ಸಂಚಾರದಿಂದಾಗಿ ಕೆಲವರಿಗೆ ಕಷ್ಟ ಆದ್ರೆ ಇದೇ ಶನಿಯ ಸಂಚಾರ ಒಂದಷ್ಟು ಅದೃಷ್ಟವನ್ನೇ ಹೊತ್ತು ತರಲಿದೆಯಂತೆ. ಹಾಗಾದ್ರೆ ಯಾರಿಗೆ ಈ ವರ್ಷ ಅದೃಷ್ಟ ಕಾದಿದೆ? ಈ 2025ರಲ್ಲಿ ಕಾದಿರೋದೆಂತ ಗಂಡಾಂತರ? ಅದನ್ನ ನೋಡೋಣ ಬನ್ನಿ. ಹೇಗಿದೆ 2025ರ ವರ್ಷ ಭವಿಷ್ಯ? ಅದ್ಯಾವ ರಾಶಿಗೆ ಕಾದಿದೆ ಕಷ್ಟಕಾಲ? ಈಗ ವೃಷಭ ರಾಶಿಗೆ ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿಗೆ ಓನ್ಲಿ 50% ಗುರುಬಲ ಇಲ್ಲ ಅದಕ್ಕೆ. ಕರ್ಕಾಟಕ ರಾಶಿಗೆ ಶನಿಯನ್ನು ಬಿಟ್ಬಿಡ್ತಾನೆ, ಗುರುನು ಚೆನ್ನಾಗಿದ್ದಾನೆ, ನಡೆಯುತ್ತೆ. ಸಿಂಹರಾಶಿಗೇನು ಬೇಡ, ಬುದ್ಧಿಬಲ ದೈವಬಲ ಇಟ್ಕೊಂಡ್ಬಿಟ್ರೆ ಯಾವ ಶನಿ ಎಲ್ಲಿ ಬೇಕಾದ್ರೂ ಅದು ನಿಭಾಯಿಸ್ಕೋತಾರೆ. ತೀಕ್ಷ್ಣವಾದ ಬುದ್ಧಿಯಿಂದ ಅವರ ಬುದ್ಧಿನೇ ಹಾಗೆ ಕೊಡ್ತಾರೆ. ಸಿಂಹ ಅದಕ್ಕೆ ಹೆದರ್ ನೋಡಿದ್ದೀರಾ? ಸಿಂಹಗಳು ಎಲ್ಲ ಹೆದರ್ತಾರೆ, ಯಾರೂ ಹೆದರಲ್ಲ. ಆ ಸಿಂಹರಾಶಿಗಂತ ಒಂದು ಗುಣ ಅಂದರೆ ದೈವಭಕ್ತರಾಗಿರಬೇಕು. ಸೋಮಾರಿಗಳಾಗ್ಬಿಟ್ರೆ ಸತ್ಸೋಮಾರಿಗಳೇ ಇವರು. ಸೋಮಾರಿಗಳಾಗದೇ ಉಳ್ಕೋಬೇಕು. ಯಾವಾಗಲೂ ಕಾರ್ಯತತ್ಪರದಿಂದ ಶ್ರದ್ಧಾಭಕ್ತಿಯಿಂದ ದೇವರನ್ನು ಪೂಜೆ ಮಾಡಿ ಅವ್ರು ತಮ್ಮ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ. ಕನ್ಯಾ ರಾಶಿಗೆ ತುಂಬ ಕಷ್ಟಕಾಲ. ತುಲಾರಾಶಿಗೆ ಶನಿ ಬಿಟ್ಟು ಅವನು 5ಮ ಬಿಟ್ಟು 6ನೇ ಮನೆ ಹೋಗ್ತಾನೆ, ತುಂಬ ಒಳ್ಳೆಯ ಕಾಲ.
6ನೇ ಮನೆ ಅಂದರೆ ಆನೆ ಬಲ ಕೊಡ್ತಾನೆ ಅಂತ. ವೃಶ್ಚಿಕ ರಾಶಿಗೆ ಅವನು ಪಂಚಮಕ್ಕೆ ಬಂದ್ಬಿಡ್ತಾನೆ. ಅದು ಒಳ್ಳೆಯ ಸಂಕೇತ ಅಲ್ಲ. ಆದರೆ ಎಲ್ಲೂ ಯಾವುದೇ ಒಂದು ಕೋರ್ಟು ಗೀರ್ಟು ಸಿಕ್ಕಾಕೊಳ್ದಲೇ ಎಲ್ಲೂ ತಪ್ಪು ಮಾಡಿದ್ರೇ ಎಚ್ಚರಿಕೆಯಿಂದ ಸಾಗಿರ್ತಕ್ಕಂಥ ಸಮಯ. ಗುರು ಚೆನ್ನಾಗಿದ್ದಾನೆ. ಅವರ ಗುರುಗಳನ್ನು ಮಾತು ಕೇಳಿ ಅವ್ರ ಗುರುಗಳು ಅದನ್ನು ಅವ್ರಿಗೇನು ಬುದ್ಧಿವಾದ ಹೇಳ್ತಾರೆ ಅದನ್ನು ನಡ್ಕೊಂಡು ಗುರು ಆಶ್ರಯದಲ್ಲಿದ್ದರೆ ಖಂಡಿತವಾಗಿ ದಾಟ್ತಾರೆ ಅದನ್ನು ಅವರು. ಆಮೇಲೆ ಧನುರಾಶಿಗೆ ರಾಮದೇವರ ಸುಂದರಕಾಂಡ ಪಾರಾಯಣ ಮಾಡಿದ್ರೆ ಧನುರಾಶಿಯವರಿಗೆ ಅಲ್ಲೂ ಅಷ್ಟೇ ಯಾವುದೇ ಗ್ರಹ ಯಾವ ಕಡೆಗಿದ್ದು ಕೂಡ ಅನುಕೂಲ ಆಗ್ಬಿಡುತ್ತೆ. ಮೂಲ ನಕ್ಷತ್ರ ತುಂಬ ಮೂಲ ಅಂದರೆ ಏನಮ್ಮ? ಬೇರು ಅಂದರೆ ರೂಟ್. ಆ ರೂಟ್ ನಕ್ಷತ್ರವೇ ಗುರುರಾಶಿಯಿಂದ ಧರ್ಮವನ್ನು ದೇವರನ್ನು ಕಾಪಾಡಿಕೊಂಡು ಅದನ್ನು ಸಹಾಯ ಮಾಡ್ತಾಯಿದ್ರೆ ಆ ಧನುಸ್ಸು ಇರ್ತಕ್ಕಂಥ ಒಂದು ರಾಮ ಅವನ ಸಹಾಯ ಮಾಡ್ತಾನೆ. ಮಕರ ರಾಶಿಗಂತೂ ಸೂಪರ್ ಆಗಿರುತ್ತೆ. ಕುಂಭರಾಶಿಯವರಿಗೆ 50, 60 ಬೇಡ 80 ಅಂಕ ಹೇಳ್ಬೋದು. 80% ಒಳ್ಳೊಳ್ಳೆ ಇವುಗಳೇ ಕೊಡುತ್ತೆ. ಮೀನ ರಾಶಿಯವರು ಇನ್ನೇನು ಶನಿಕಾಟ ಬಿಡೋದು ಸಮಯ ಬರುತ್ತೆ. ಇನ್ನು ಅರ್ಧ ಒಳ್ಳೇದಾಗುತ್ತೆ, ಅರ್ಧ ಕೆಡಕಾಗುತ್ತೆ. ದೈವ ಪ್ರಜ್ಞೆ ಇರಬೇಕು, ಬುದ್ಧಿ ಆ್ಯಕ್ಟಿವೇಟ್ ಆಗಿರಬೇಕು. ಯಾಕೆಂದರೆ ಏನೇನೋ ಮಾಡೋದಲ್ಲ, ಏನೇನೋ ಮಾಡಿ ಸಿಕ್ಕಾಕೊಂಡ್ಬಿಡ್ತೀರ. ಬ್ಯಾಂಕ್ ಹೋಗ್ಬಿಟ್ಟು ಅಥವಾ ಇನ್ವೆಸ್ಟ್ಮೆಂಟು ಬೇರೆ ಕಡೆ ರಾಂಗ್ ಟೈಮ್ ಕೊಟ್ಬಿಟ್ಟು ಬ್ಯಾಂಕಲ್ಲಿ ಸಾಲ ತೊಗೊಂಡ್ಬಿಟ್ರೆ ಹೋಯ್ತು, ದುಡ್ಡು ಕೊಡಲ್ಲ ಅವನು. ಅದನ್ನು ಮೀನ ರಾಶಿಯವರು ಎಚ್ಚರಿಕೆಯಿಂದ ಸಾಗಬೇಕು. ಇದಿಷ್ಟು ದ್ವಾದಶ ರಾಶಿಗಳ ಫಲ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. 2025 ದೇಶವನ್ನ ಕಾಡುವುದೆಂಥ ಹವಾಮಾನ ವೈಪರೀತ್ಯ. ಕಲ್ಮಶ ಗಾಳಿ ತಂದಿಡೋದೆಂಥ ಆಪತ್ತು, ಅನಾರೋಗ್ಯ. ಹವಾಮಾನ ವೈಪರೀತ್ಯ ಆಗಿರೋದ್ರಿಂದ ಈ ಯಾವ ವಿಮಾನಗಳು ಹೊರಡುತ್ತೆ, ರೈಲು ಹೊರಡುತ್ತೆ ನೋಡ್ಕೊಂಡು ಎಚ್ಚರಿಕೆಯಾಗಿ ಹೋಗ್ಬೇಕು. ಅದನ್ನು ಎಷ್ಟೋ ಕಡೆ ಭಾರತದಲ್ಲಿ ಈ ಸಂವತ್ಸರದಲ್ಲಿ ರೈಲ್ಗೆ ಮತ್ತು ವಿಮಾನಗಳಿಗೆ ಕ್ಲಿಯರೆನ್ಸೇ ಕಾಣೋದಿಲ್ಲ. ಮಂಜು ಕವಿದ್ಬಿಡುತ್ತೆ. 10 ಗಂಟೆ ಯಾರು ಬಿಡೋದಿಲ್ಲ. ಅಥವಾ ಶೀತ ಗಾಳಿ ಹೊಡಿತಾ ಇರುತ್ತೆ, ಇಲ್ಲ ಮಳೆಗಾಲ ಒಂಥರ ಮಳೆಗಾಲ ಬಂದಂಗೆ ಬಂದ್ಬಿಡುತ್ತೆ. ಆಮೇಲೆ ನೋಡಿದ್ರೆ ಬೆಂಕಿನಾರು ತಡಿಬೋದು ನೀವು. ಈ ವರ್ಷ ಬಿಸಿಲು ತಡಿಯೋಕ್ಕಾಗಲ್ಲ, ಮುಂದಿನ ವರ್ಷ ಬೇಕಾದ್ರೆ ನೀವು ನೋಡಿ ದಾವೆ ಬಂದು ಹೇಳ್ತೀರ. ಶನಿಯ ಕಡಿಯಾಟ ಯಾರ ಕುರ್ಚಿಗೆ ಕಂಟಕ. ಕನ್ಯಾಕುಮಾರಿಯಿಂದ ಕಾಶಿಯವರೆಗೆ ಕಾಡೋದೆಂಥ ಅಸ್ಥಿರತೆ. ಶನಿ ತನ್ನಂತಾನ ಪ್ರವೇಶ ಮಾಡಿಕೊಂಡ ಗುರುಮನೆಗೆ ಕಡೇ ಮನೆ ಮೇಷರಾಶಿಯಿಂದ ಹೊರಟವನು ಇವತ್ತು ಈ ವರ್ಷ ಕಡೇ ಮನೆ ಮುಟ್ತಾನೆ. ಅವನು ಕಡೆಗೆ ಮುಟ್ತಾನೆ. ಒಂದೊಂದು ಮನೆ 2 ವರ್ಷ 2 ವರ್ಷ 6 ತಿಂಗಳು 24 ಅವ್ರು 30 ವರ್ಷ ಅಲ್ಲಿ 33 ವರ್ಷ ಬರ್ತಲ್ಲಿ. 33 ವರ್ಷ ಸಂಚಾರವನ್ನು ಅವನು ಮೇಷರಾಶಿಯಿಂದ ಹೊರಟವನು ಇವತ್ತು ಕಡೇ ರಾಶಿಗೆ ಬಂದು ಕೂತ್ಕೊಂಡಿದ್ದಾನೆ. ಕಡೇ ರಾಶಿಗೆ ಬರೋದು ಎಚ್ಚರಿಕೆ ಕೊಡೋಕ್ಕಷ್ಟೇ. ಏನು ಎಚ್ಚರಿಕೆ ಕೊಡ್ತಾನೆ ಅವನು? ಪ್ರಜೆಗಳಾಗಿ ಏನು ಮಾಡಿದೆ? ನಾನು ದೊರೆಯಾಗಿ ಕೂರಿಸಿದೆ. ದೊರೆಯಾಗಿ ಏನು ಪ್ರಜಾರಕ್ಷಣೆ ಮಾಡಿದ್ಯಾ, ಸಂರಕ್ಷಣೆ ಮಾಡಿದ್ಯಾ, ಪೊಟ್ಟು ಮಾತು ಉಳಿಸ್ಕೊಂಡ್ಯಾ ಅಥವಾ ಇಲ್ವಾ? ಯಾರಿಗಾಗಿ ಮಾಡಿದೆ? ಅಥವಾ ಧರ್ಮವನ್ನೇ ನಾನು ಛೇದನ ಮಾಡೋಕ್ಕೆ ಹೋದ್ಯಾ? ಇದೆಲ್ಲ ಪ್ರಶ್ನೆಗಳು ಎದ್ದು ಬಿಡುತ್ತವೆ. ಈ ಕನ್ಯಾಕುಮಾರಿಯಿಂದ ಕಾಶಿವರೆಗೂ ಯಾವ ರಾಜ್ಯದಲ್ಲೂ ಶಾಂತಿ ಖಂಡಿತವಾಗಿ ಇರೋದೇ ಇಲ್ಲ. ಬೇಕಾದ್ರೆ ನೋಡ್ಕೊಬೋದು ನೀವು. ಒಂದೊಂದು ರಾಜ್ಯದಲ್ಲಿ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ರಾಷ್ಟ್ರವನ್ನು ಆಡಳಿತ ಮಾಡೋದು ತುಂಬ ಸಂಕಷ್ಟಗಳು ಬಂದ್ಬಿಡುತ್ತೆ ತುಂಬ. ಶನಿ ಸಂಚಾರದಿಂದ ದೇಶ ಮತ್ತು ರಾಜ್ಯಕ್ಕೆ ಮಾತ್ರವಲ್ಲ ವಿಶ್ವಕ್ಕೆ ಕಾದಿದೆಯಂತೆ ಗ್ರಹಚಾರ. ಆ 2 ವರ್ಗದವರು ಮಾತ್ರ ಎಚ್ಚರಿಕೆಯಿಂದಿರಬೇಕು ಅಂತಿದ್ದಾರೆ. ಯಾವ ವರ್ಗಕ್ಕೆ ಆ ಎಚ್ಚರಿಕೆ? ಇನ್ನು ಶನಿ ದೆಸೆ ಆರಂಭವಾಗುವವರೆಗೆ ಗುರೂಜಿ ಹೇಳೋ ಪರಿಹಾರ ಏನು ಅನ್ನೋದನ್ನ ನೋಡೋಣ ಬನ್ನಿ. ಶನಿ ಸಂಚಾರ ವಿಶ್ವಕ್ಕೆ ಕಾಡುತ್ತಾ ಗ್ರಹಚಾರ. ಕಾದಿರೋದೆಂಥ ವಿಮಾನ ದುರಂತ, ಜಲಗಂಡಾಂತರ. ಗುರು ಮಿಥುನ ರಾಶಿಗೆ ಬರೋದ್ರಿಂದ ಆರ್ಥಿಕ ವ್ಯವಸ್ಥೆಗೆ ಹೆಚ್ಚು ಗಮನ ಕೊಡಬೇಕು. ನೀವು ನೋಡಿ ಬೇಕಾದ್ರೆ ಎಷ್ಟು ಹಣ ಪೋಲಾಗುತ್ತೆ ಅಂತೇಳಿ. ನಮ್ಮ ಎಕಾನಮಿ ಇಂಪ್ರೂವ್ ಆಗಿದೆಯಾ? ಇವತ್ತೆಲ್ಲಿ ರೂಪಾಯಿ ಕೆಳಗೆ ಬಿದ್ದೋಗ್ಬಿಟ್ಟಿದೆ ಫುಲ್ಲಾಗಿ. ನಿಮ್ಗೆ ಗೊತ್ತಿದೆ ಅಲ್ವಾ? ಆಯಿತು, ನಮಗೆ ಸಹಾಯ ಹಸ್ತ ಕೊಡೋಕ್ಕೆ ಅಮೇರಿಕ ಅವ್ರದ್ದೇ ದುಡ್ಡಿಲ್ಲ. ಲಂಡನ್ನವ್ರಿಗೆಲ್ಲ ಫ್ರೀ ಕೊಟ್ಟು ಅಲ್ಲಿ ದುಡ್ಡಿಲ್ಲ. ರಷ್ಯಾ ನಮ್ಗೆ ಅಂತಹ ಸಹಾಯ ಮಾಡೋಕ್ಕಾಗೋಲ್ಲ. ಅಲ್ಲಿ ಇಡೀ ವಿಶ್ವಕ್ಕೆ ಸಮಸ್ಯೆ ಅಂತರುತ್ತೆ ಶನಿಯ ಸಂಚಾರ. ನಮ್ಮಲ್ಲಾರು ಸ್ವಲ್ಪ ಅಸೀಮ ದೇಶ ವಿದೇಶಗಳಲ್ಲಿ ನಾನಾ ಅನಾಹುತಗಳಾಗಿ ಜಲಮಯವಾಗಿ ಅಲ್ಲೇ ಪ್ಲೇನ್ ಕ್ರ್ಯಾಶ್ ಎಲ್ಲ ಜಾಸ್ತಿ ಆಗೋದೆಲ್ಲ ಆ ಕಡೆನೇ. ಶನಿಯ ವಕ್ರ ದೃಷ್ಟಿ ಏನಿದೆ ಪರಿಹಾರ? ತಾಯಿ ಕಂಡ್ರೆ ಅತ್ಯಂತ ಪ್ರೇಮ. ಯಾರು ಜನ್ಮ ಕೊಟ್ಟ ತಾಯಿ ಅಂತ ನೋಡ್ಕೋತಾರೆ ಅವರು ಶನಿ ಕಾಡಲ್ಲ ಅಂತ ಶಾಸ್ತ್ರವೇ ಇದೆ. ತಾಯಿಗೊಂದು ಬೆಲೆ ಕೊಟ್ಟು, ತಾಯಿಗೊಂದು ಪ್ರೀತಿ ಕೊಟ್ಟು, ತಾಯಿ ಮಾತು ಕೇಳಿದ್ರೆ ಯಾವಂತ ಸೋತಿದ್ದಾನಮ್ಮ?
ತಾಯಿ ಮೇಲೆ ಕೇಳಿದ್ರೆ ಯಾರು ತಾಯಿನ ಕೆಟ್ಟದ್ದು ಯಾರು ಹೇಳ್ತಾರ? ಹೇಳಲ್ಲ. ಆದರೆ ಹಂಗೆ ಛಾಯಾಪುತ್ರ ಅವನು, ಅಂದರೆ ತಾಯಿಯ ಮಗ ಅವನು. ಒಂದು ಹಿರಿಯರನ್ನ ವೃದ್ಧರನ್ನ ಗೌರವ ಕಂಡ್ರೆ ತುಂಬ ಅದಕ್ಕೆ ವಿಶೇಷವಾದ ಬಲ ಕೊಡ್ತಾನೆ ಅವನು. ಯಾಕೆ ನಿಮಗೆ ಹೇಳಿದೆ ಅಂತಂದರೆ ಅವನ ಸ್ವಭಾವ, ಅವನ ಗುಣ ಅಂಥದ್ದು. ಅಂಥ ಶನಿ ನಿಮಗೆ ಸಮಸ್ಯೆ ಕೊಡ್ತಕ್ಕಂಥ ಜಾಗಗಳಿದ್ದಾಗ, ಎಲ್ಲಿ ನಿಮಗೆ 6, 4, 5, 7, 8, 12 ಜನ್ಮ ಈ ಕಡೆ ಎಲ್ಲ ಇದ್ದಾಗ ಅದು ಸ್ವಲ್ಪ ತಾಪತ್ರಯ ಕೊಡುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.